ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ ಶುರುವಾಗಿದೆ. ಇಂದಿನಿಂದ 5 ದಿನಗಳ ಕಾಲ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನ ಶುರುವಾಗಿದ್ದು, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ರು. ಇಂದಿನಿಂದ 5 ದಿನಗಳ ಕಾಲ ಯುದ್ಧ ವಿಮಾನಗಳು ಆಗಸದಲ್ಲಿ ಕದರ್ ತೋರಿಸಲಿವೆ. ದೇಶ ವಿದೇಶದಿಂದ ಆಗಮಿಸಿರೋ ಯುದ್ಧ ವಿಮಾನಗಳು ತಮ್ಮ ಆರ್ಭಟ ಶುರು ಮಾಡಿವೆ. ವಾಹ್, ಎಂತ ಅದ್ಭುತ ದೃಶ್ಯಗಳು! ಫೈಟರ್ ಫ್ಲೈಟ್ಗಳ ಕದರ್ ನೋಡೋದೇ ಚಂದ. ಅದ್ಹೇಗೆ ರೇಸ್ಗೆ ಹೊರಟವರಂತೆ ಮುನ್ನುಗ್ತಿವೆ ನೋಡಿ. ಬಾನಂಗಳದಲ್ಲಿ ಹಾರಾಡ್ತಿರೋ ಲೋಹದ ಹಕ್ಕಿಗಳನ್ನ ಟೋಪಿ ಹಾಕಿಕೊಂಡು ಮತ್ತು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ನೋಡ್ತಿರೋ ಜನರು. ಇವೆಲ್ಲವೂ ಯಲಹಂಕ ವಾಯುನೆಲೆಯಲ್ಲಿ ಇಂದು ಆರಂಭವಾಗ್ತಿರೋ ಏರ್ ಶೋ ಝಲಕ್. ಇನ್ನು 15ನೇ ಆವೃತ್ತಿಯ ಏರ್ ಶೋನಲ್ಲಿ 90ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಪಾಲ್ಗೊಳ್ಳಲಿವೆ. ಅಲ್ಲದೆ ವೈಮಾನಿಕ ಪ್ರದರ್ಶನ ನೀಡೋದಕ್ಕೆ ಮುಂದಾಗಿವೆ. ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏರ್ ಶೋಗೆ ಚಾಲನೆ ನೀಡಿದ್ರೆ, ಇತ್ತ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏರ್ ಶೋಗೆ ಸಾಥ್ ನೀಡಿದ್ರು. ಇನ್ನು ದೇಶ ವಿದೇಶಗಳಿಂದ ಬಂದ ಸುಮಾರು 100ಕ್ಕೂ ಹೆಚ್ಚು ರಕ್ಷಣಾ ಇಲಾಖೆ ಅಧಿಕಾರಿಗಳು ತಮ್ಮ ದೇಶದಲ್ಲಿ ತಯಾರಾದ ಯುದ್ಧ ವಿಮಾನಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಇನ್ನು ದೇಶೀಯ ನಿರ್ಮಿತ ತೇಜಸ್ ಯುದ್ಧ ವಿಮಾನ ತನ್ನ ಆರ್ಭಟ ಮಾಡಿದ್ರೆ, ಇತ್ತ ಬಾನಂಗಳದಲ್ಲಿ ಸುಖೋಯ್ ತನ್ನ ಶಕ್ತಿ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆ ಗಳಿಸಿತ್ತು. ಇನ್ನು ತುಮಕೂರಿನಲ್ಲಿ ತಯಾರಾದ LUH ಯುದ್ಧ ವಿಮಾನ ರಾಜ್ಯದ ಜನರ ಗಮನ ಸೆಳೆದ್ರೆ, ಸೂರ್ಯಕಿರಣ ವಿಮಾನ ಆಕಾಶದಲ್ಲಿ ತ್ರಿವರ್ಣ ಬಣ್ಣಗಳ ಮೂಲಕ ಆರ್ಭಟ ಮಾಡಿ ಗಣ್ಯರನ್ನು ಫಿದಾ ಮಾಡಿತ್ತು. ಇನ್ನು ಏರ್ ಶೋ ಹಿನ್ನೆಲೆಯಲ್ಲಿ ಹೆಬ್ಬಾಳದಿಂದ ಯಲಹಂಕ ಏರ್ ಶೋ ಜಾಗದವರೆಗೆ ಸುಮಾರು 6-7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ನಿಂದಾಗಿ ಜನ ರೋಸಿ ಹೋಗಿದ್ರು. ಇನ್ನು ಏರ್ ಶೋ ನೋಡೋದಕ್ಕೆ ಇಂದು ಸಾರ್ವಜನಿಕರ ಪ್ರವೇಶ ಇಲ್ಲದ ಕಾರಣ ಜನ ರಸ್ತೆಯ ಇಕ್ಕೆಲಗಳಲ್ಲಿ ಫುಟ್ಪಾತ್ ಮೇಲೆ ನಿಂತು ವೈಮಾನಿಕ ಪ್ರದರ್ಶನ ವೀಕ್ಷಣೆ ಮಾಡಿದ್ರು. ಒಟ್ಟಾರೆ ಮೊದಲ ದಿನವೇ ಏರ್ ಶೋ ಝಲಕ್ ಸಖತ್ ಆಗಿತ್ತು. ಇನ್ನು 4 ದಿನಗಳ ಕಾಲ ಲೋಹದ ಹಕ್ಕಿಗಳ ಕಲರವ ಜೋರಾಗಲಿದ್ದು, ನಾಳೆ ಅಮೆರಿಕ ಮತ್ತು ರಷ್ಯಾ ಯುದ್ಧ ವಿಮಾನಗಳು ಸೇರಿದಂತೆ ಮತ್ತಷ್ಟು ದೇಶೀಯ ಹಾಗೂ ವಿದೇಶಿಯ ಯುದ್ಧ ವಿಮಾನಗಳು ಗಗನದಲ್ಲಿ ತಮ್ಮ ಚತುರತೆ ತೋರಿಸಲಿವೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.